ಇವತ್ತಿನ ಈ ಪ್ರತಿಭಟನೆ ಇದು ರಾಷ್ಟ್ರದಾದ್ಯಂತ ಆಗಬೇಕಾಗಿರ್ತಕ್ಕಂಥ ಪ್ರತಿಭಟನೆ. ನಾವೇ ಆರಿಸಿ ಕಳಿಸಿರ್ತಕ್ಕಂಥ ಸರ್ಕಾರ ಸಂವೇದನೆ ಇಲ್ಲದಂಥ ಸರ್ಕಾರ ಇದು. ಕಾರಣ ನೀಟ್ ಪತ್ರಿಕೆ ಲೀಕ್ ಆಗಿರೋ ಕಾರಣಕ್ಕಾಗಿ ಇವರು ಒಂದು ಪ್ರೊಸೆಷನ್ನನ್ನು ಹಮ್ಮಿಕೊಂಡಿದ್ದ ಸಂದರ್ಭದಲ್ಲಿ ಈ ಕೇಂದ್ರ ಸರ್ಕಾರ ಅವ್ರ ಮೇಲೆ ನಡೆಸಿರ್ತಕ್ಕಂಥ ದೌರ್ಜನ್ಯ, ಅದಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕಾರಣ ಸಂಸತ್ ಚಲೋ ಇದರಲ್ಲಿ ಇವರು ಲಾಠಿ ಚಾರ್ಜನ್ನು ಮಾಡ್ತಾರೆ. ಲಾಠಿ ಚಾರ್ಜನ್ನು ಮಾಡಿದ್ದಕ್ಕೆ ಕೊಟ್ಟ ಕಾರಣ ಏನು ಗೊತ್ತಾ? ಒಂದು ಲೋಡು ಲಾರಿ ಕಲ್ಲು ಸಿಕ್ಕಿದೆ, ಆ ಕಾರಣಕ್ಕಾಗಿ ಲಾಠಿ ಚಾರ್ಜ್ ಮಾಡಿದ್ವಿ ಅಂತ ಹೇಳಿ ಇವರು ಕಾರಣವನ್ನು ಕೊಡ್ತಾರೆ. ಇವರಿಗೆ ಒಂದು 21 ಜನ ನೀಟು ವಿದ್ಯಾರ್ಥಿಗಳು ಸತ್ತಾಗ ಅವರಿಗೊಂದು ಸಮಾಧಾನವನ್ನು ಹೇಳ್ತಾ ಇರ್ತಕ್ಕಂಥ, ಅದೇ ಸತ್ತಾಗ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳಿಗೊಂದು ಸಮಾಧಾನ ಹೇಳ್ತಕ್ಕಂಥ ಒಂದು ಪರಿಜ್ಞಾನ ಇಲ್ಲದೆ ಇರತಕ್ಕಂಥ ಈ ಸರ್ಕಾರ ಈ ದೇಶವನ್ನು ವಿಶ್ವಗುರು ಮಟ್ಟದಲ್ಲಿ ತಗೊಂಡು ಹೋಗ್ತದೆ ಅಂತ ಯಾವ ನಂಬಿಕೆ ಮೇಲೆ ಅವರಿಗೆ ಓಟ್ ಹಾಕಿ ಗೆಲ್ಸಿದ್ದೀವಿ ಅಂತ ಹೇಳೋದು ನಮ್ಮ ಮೇಲೆ ನಮಗೆ ಒಂಥರ ಅಸಹ್ಯ ಅಂತ ಅನಿಸ್ತದೆ. ಈ ದೇಶದಲ್ಲಿ ಸ್ವಾತಂತ್ರ್ಯದ ನಂತರ ನಾವು ಕಂಡಿರ್ತಕ್ಕಂಥ ಒಬ್ಬ ಅಪ್ರಾಯೋಜಕ ರಾಷ್ಟ್ರವನ್ನು ನಡೆಸ್ತಾ ಇರ್ತಕ್ಕಂಥ ನಿರಾಶವಾದಿ, ಚಿಂತನೆಯೇ ಇಲ್ಲದೆ ಇರತಕ್ಕಂಥ ಈ ಕೇಂದ್ರ ಸರ್ಕಾರ ಒಬ್ಬ ಶಿಕ್ಷಣ ಸಚಿವರನ್ನು ರಾಜೀನಾಮೆ ಕೇಳೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ನಾವು ಎಲ್ಲಿದ್ದೇವೆ ಅಂತ ಯೋಚನೆ ಮಾಡಬೇಕು. 2G ಸ್ಪೆಕ್ಟ್ರಮ್ ಹಗರಣದಲ್ಲಿ ರಾಜಾ ಅವರು ಆ ಸ್ಪೆಕ್ಟ್ರಮ್ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ಮನಮೋಹನ್ ಸಿಂಗ್ ಸರ್ಕಾರವನ್ನು ಕೆಳಗಿಳಿಸಿದ್ದಾಯಿತು. ಕೋರ್ಟ್ ತೀರ್ಪು ಬಂದಾದ ಮೇಲೆ ಇಲ್ಲ ಭಾಗಿಯಾಗಿಲ್ಲ ಅಂತ ಹೇಳಿ ತೀರ್ಪು ಬಂದ ಮೇಲೆ ಆಗ ನಾವು ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಸೋಲಿಸಿದ್ವಿ, ಇವರು ಭಾಗಿಯಾಗಿಲ್ಲ ಅಂದರೂ ಕೂಡ. ಆದರೆ ಇವಾಗ ಮಣಿಪುರ ಗಲಭೆ ಇರ್ಬೋದು, 2 ಕೋಟಿ ಉದ್ಯೋಗ ಸೃಷ್ಟಿ ಇರ್ಬೋದು, ಈ ಜನರ ಜೀವನ ಪರಿಸ್ಥಿತಿ ಇರ್ಬೋದು, ಈಗಿನ ನಡೀತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಗ್ತಾ ಇರ್ತಕ್ಕಂಥ ಒಂದು ತೊಂದರೆ ಇಟ್ಕೊಂಡಿರ್ಬೋದು. ಈ ನೀಟ್ ಪತ್ರಿಕೆ ಅಂತಂದರೆ ಇದು MBBS ಈ ಥರದಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು. ಒಬ್ಬನಿಗೆ 3 ಅವಕಾಶ ಇದ್ದಾಗ 3 ಸಲಿನೂ ಪತ್ರಿಕೆ ಲೀಕ್ ಆದಾಗ ಅವ್ನು 3ನೇ ಅವಕಾಶವನ್ನು ಹೇಗೆ ಕಂಡ್ಕೊತಾನೆ? ಗೊತ್ತಾಗಲ್ವಾ? ಇವರು ಗೂಂಡಾಗಿರಿ ಮಾಡ್ತಾ ಇದ್ದಾರೆ. ಇವರು ಮಿಲ್ಟ್ರಿಯವರು ಆರ್ಮಿಯವರು ಅಂತ ಕರ್ಸ್ಕೊಂಡು ಬಂದು ಆ ಥರ ಹೊಡಿತಾರಲ್ಲ ಅವರು. ಒಬ್ಬನಿಗಾದರೂ ಒಂದು ಟ್ಯಾಗ್ ಇದೆಯಾ? ಇವರು ಗೂಂಡಾ ಪ್ರವೃತ್ತಿಯ ಇದು ಈ ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥದ್ದಲ್ಲ. ಇಲ್ಲಿ ಗಾಂಧಿಯ ನಂತರದಲ್ಲಿ ಒಬ್ಬ ಸೈಂಟಿಸ್ಟು, ಒಬ್ಬ ಎಜುಕೇಟೆಡ್ಡು ಒಂದು ಉಪವಾಸ ನಿರಸನ ಸತ್ಯಾಗ್ರಹ ಮಾಡ್ತಾಯಿದ್ರೆ ಅದನ್ನ ಹೋಗಿ ಕೇಳೋ ಪರಿಜ್ಞಾನ ಇಲ್ಲದ ಅಯೋಗ್ಯರು ಇವರು. ಸೋನಮ್ ವಾಂಗ್ಚುಕ್ ಅಂತ ಹೇಳ್ಕೊಂಡು ಒಬ್ಬ ಮನುಷ್ಯ ಚೈನಾದ ಉತ್ಪನ್ನಗಳನ್ನು ಫಸ್ಟ್ ಬಾಯ್ಕಟ್ ಮಾಡಿರ್ತಕ್ಕಂಥ ಮನುಷ್ಯ ಲಡಾಖ್ನಲ್ಲಿ ಹಿಮದ ಸ್ತೂಪವನ್ನು ಮಾಡಿ ಆ ನೀರನ್ನು ಅಲ್ಲಿಯ ಜನರಿಗೆ ಕೊಡ್ತಾ ಇದ್ದವನು 5% ಇದ್ದಂಥ ಸಾಕ್ಷರತೆ ಪ್ರಮಾಣವನ್ನು 75% ಮಾಡಿರ್ತಕ್ಕಂಥ ಸೋನಮ್ ವಾಂಗ್ಚುಕ್ ಅಲ್ಲಿ ನಿರಸನ ಕೂತಿದ್ರೆ ಇವರಿಗೆ ಯಾಕೆ ಏನು ಅಂತ ಕೇಳೋ ಪರಿಜ್ಞಾನ ಇಲ್ಲದಿರ್ತಕ್ಕಂಥ ಅನಕ್ಷರಸ್ಥ ಪ್ರಧಾನಿಯನ್ನು ಹೊಂದಿರತಕ್ಕಂಥ ನಾವು ನಿಜವಾಗ್ಲೂ ಒಂಥರ ದೌರ್ಭಾಗ್ಯವಂತರಾಗ್ಬಿಟ್ಟಿದ್ದೀವಿ ನಾವೀಗ. ಈ ದೇಶವನ್ನು ನಾವು ಜವಾಹರ್ಲಾಲ್ ನೆಹರು ಥರದ ಚಿಂತನೆಯನ್ನು ಇಟ್ಕೊಂಡು ವಿದ್ಯಾರ್ಥಿಗಳು ಹೋರಾಟವನ್ನು ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ ನಿಮ್ಮ ಪ್ರಬುದ್ಧತೆಯನ್ನು ಇಟ್ಕೊಂಡು ಅರ್ನೆಸ್ಟೋ ಚೆ ಗುವೆರಾನಂತವರು, ನೆಲ್ಸನ್ ಮಂಡೇಲನಂತವರು, ಭಗತ್ ಸಿಂಗ್ ಅಂತವರು ಇಂಥವ್ರ ಚಿಂತನೆಗಳನ್ನು ತಲೆಯಲ್ಲಿ ಹಾಕ್ಕೊಂಡು ನಾವು ಅಂಬೇಡ್ಕರ್ನಂಥ ಪ್ರಬುದ್ಧತೆಯನ್ನು ಇಟ್ಕೊಂಡು ನಾವು ಈ ದೇಶವನ್ನು ಇಟ್ಕೊಂಡಾಗ ಮಾತ್ರ ನಾವು ಮುಂದಿನ ಇದಕ್ಕೆ ಈ ಸಮಾಜಕ್ಕೆ ಏನಾದರೂ ಕೊಡ್ತಕ್ಕಂಥದ್ದು ಇದೆ ಅಂತಂದರೆ ನಾವು ಈ ಕೆಲಸವನ್ನು ಮಾಡಬೇಕಾಗ್ತದೆ. ಜಯಂತ್ ಅಣ್ಣವ್ರು ಆಗಮಿಸಿದ್ದಾರೆ, ಅವರಿಗೆ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈಗ ನಾವು ಇದೇ ಥರ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ NSU ಇದೆ, ಅವರು ಕೂಡ ಮಾಡ್ತಾರೆ.
ಅದೇ ಥರ ವಿದ್ಯಾರ್ಥಿಗಳೇ, ನೀವು ABVP ಅಂತ ಹೇಳ್ಕೊಂಡಿದ್ರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆ. ABVP ನೀವು ಕೂಡ ಮಾಡಿ. ABVP ನೀವು ಎಲ್ಲದಕ್ಕೂ ಬರ್ತೀರಲ್ಲ, ABVP ಅವರು ನೀವು ಮಾಡಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು, ಅದು ಅಟಲ್ ಬಿಹಾರಿ ವಾಜಪೇಯಿ, ಅದು ನನಗೆ ಗೊತ್ತಿಲ್ಲ. ಆದರೆ ವಿದ್ಯಾರ್ಥಿಗಳು ಅಂತ ನೀವು ಎಲ್ಲ ಕಡೆನೂ ಮಾಡ್ತೀರಲ್ಲ, ನೀವು ಮಾಡಿ. ಈ ಹೋರಾಟವನ್ನು ನಿಮ್ಮ ಕಡೆಯಿಂದನೂ ನಡೀಲಿ. ಎಲ್ಲ ವಿದ್ಯಾರ್ಥಿಗಳು ಒಂದಾಗಿ ಮತ್ತೊಂದು JP ನಾರಾಯಣ್ ಅವರು ಮಾಡಿರ್ತಕ್ಕಂಥ ಹೋರಾಟಕ್ಕೆ ಇದೊಂದು ದೆಹಲಿ ಚಲೋ, ಸಂಸತ್ ಚಲೋ ಅಂತೇಳಿ ಈ ಥರ ಒಂದು ವಾತಾವರಣ ಸೃಷ್ಟಿ ಆಗಬೇಕು. ಎಲ್ಲರೂ ಅಲ್ಲಿಗೆ ಹೋಗಬೇಕು. ಸೋನಮ್ ವಾಂಗ್ಚುಕ್ ಅಂತ ಇರ್ತಕ್ಕಂಥ ಒಬ್ಬ ಸೈಂಟಿಸ್ಟು, ಒಬ್ಬ ಅಂಥ ಮನುಷ್ಯನಿಗೆ ಒಂದು ಬಗೆಯ ನಾವು ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ವಿದ್ಯಾರ್ಥಿಗಳಿಗೂ ಕೂಡ ಒಂದು ಬಗೆಯ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ನಾವು ಮುಂದಿನ ಜೀವನಕ್ಕೆ ಬಿಟ್ಟು ಹೋಗ್ತಕ್ಕಂಥದ್ದು ಇದೆ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.